ಎಗ್ನ ಫ್ರೈ ಮಾಡ್ತಿದ್ದೆ ಸ್ವಲ್ಪ ಇನ್ನೊಂದು 5-10 ಮಿನಿಟ್ಸ್ ಇದೆ. ಟೇಸ್ಟ್ ಮಾಡ್ತೀನಿ ಇವಾಗ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡ್ತಿರೋದು ಆ್ಯಂಡ್ ನಮ್ಮ ಇಲ್ಲ ಗೈಸ್ ನೋಡಿ, ನಾನು ಈ ಥರ ರೀಟೇಕ್ ತಗೊಳ್ಳಲ್ಲ, ಒಂದೇ ಸಲ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಯಾಕೆ ಈ ಥರ ಸ್ಲೋ ಆಗಿ ಮಾತಾಡ್ತಿದ್ದೀನಿ ಅಂದರೆ ಗೈಸ್, ಫುಲ್ಲು ನೆಗಡಿ ಆಗಿಬಿಡೈತೆ, ಮೂಗೆಲ್ಲ ಒಂಥರ ಫುಲ್ಲು ಕೋಲ್ಡ್ ಆಗಿಬಿಡೈತೆ ಜಾಸ್ತಿ. ಅದಕ್ಕೆ ನೋಡ್ರಿ ಸಾಕು ಹಾಕ್ಕೊಂಡು ಓಡಾಡ್ತಾಯಿದ್ದೀನಿ ಮನೇಲಿ. ಜಾಸ್ತಿ ನೆಗಡಿ ಆಗೈತೆ. ಅದಕ್ಕೆ ವಿಶಾಲ್ನ ಕರೆಸ್ದೆ, ಬಾರೋ ಮನೆಗೆ. ಏನೂ ಅಡುಗೆ ಮಾಡಿರಲಿಲ್ಲ. ಸೊ ನೋಡಿ, ಸಾಂಬಾರು ನೆನ್ನೆದಿತ್ತು, ಅದು ಬಿಟ್ಟರೆ ಏನೂ ಮಾಡಿಲ್ಲ. ಮೊಟ್ಟೆ ಇತ್ತು, ಎಗ್ ಸಾಂಬಾರು ಏನಾದರೂ ಮಾಡಬಾರು ಅಂತ ಅವ್ನ ಕರೆದಿದ್ದೀನಿ. ಅವ್ನು ಮಾಡ್ಕೊಡ್ತಾನೆ ಪಾಪ. ಇವಾಗ ಬಂದು ಅವನು ಒಬ್ಬನೇ ಇರ್ತಾನೆ ಅಂತ ಬೋರ್ ಆಗ್ತಿದ್ದಂತೆ. ಸೊ ಅದಕ್ಕೆ ಬಾ ಅಂತ ಇನ್ವೈಟ್ ಮಾಡಿದೆ, ಬಂದವನೇ. ಸೊ ಇವಾಗ ಅಡುಗೆ ಮಾಡಿ ತಿನ್ನಬೇಕು. ನಾನು ತಿನ್ನಲ್ಲ ಗೈಸ್, ನನಗಂತೂ ಒಂಥರ ಆಗ್ತಾಯಿದ್ದು ಮೈಯೆಲ್ಲ. ನನಗೆ ಹೇಳಬೇಕು ಅಂದರೆ ಇವತ್ತು ವ್ಲಾಗ್ ಮಾಡೋಕ್ಕೆ ಮೂಡ್ ಇರಲಿಲ್ಲ. ಯಾಕೆಂದರೆ ನಾಳೆ ಬೇರೆ ಇದಕ್ಕೆ ಹೋಗಬೇಕು, ನಾವೆಲ್ಲೋ ಆಚೆ ಹೋಗ್ತಿದ್ವಿ ಎಲ್ಲ ಬಾಯ್ಸ್ ಎಲ್ಲ. ಸೊ ಫೈನಲಿ ನಮ್ಮ ಪ್ಲ್ಯಾನೆಲ್ಲ ವರ್ಕಾಗಿ ನಾಳೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಏನು ಅಂತ ನಾಳೆ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಲ್ಲ, ನಂಗೆ ನೀರು ಮುಟ್ಟಕ್ಕೆ ಬೇಜಾರಾಗ್ತೈತೆ, ಅಷ್ಟು ಚಳಿ ಆಗ್ತೈತೆ ನನಗಂತೂ. ಇವಾಗ ಅವ್ನು ಅಡುಗೆ ಮಾಡ್ತಾನೆ, ಅವ್ನು ಹೆಂಗೆ ಅಡುಗೆ ಮಾಡ್ತಾನೆ ಅಂತ ತೋರಿಸ್ತೀನಿ. ಸೊ ಗೈಸ್, ಎಗ್ ಬಾಯ್ಲ್ ಆಗೈತೆ. ಸೊ ಎಗ್ ಬಾಯ್ಲ್ ಆಗಿದೆ. ಇವಾಗ ನಮ್ಮಮ್ಮನೂ ಬರ್ತವ್ರಂತೆ, ಅದಕ್ಕೋಸ್ಕರ ಈಗಲೇ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ಟ್ ಮಾಡೋಣ ಅಡುಗೆ ಮಾಡೋದು. ಏಕೆಂದರೆ ಅವರು ಬರ್ತಾಯಿದ್ದೀನಿ ಅಂತ ಕಾಲ್ ಮಾಡಿದರು. ಬಂದಾದಮೇಲೆ ಅವ್ರ ಜೊತೆ ಅವರು ಮನೇಲೇ ಇರ್ತಾರಲ್ಲ, ಹೆಂಗೋ ಮಾಡೋಣ. ನಾನು ವಿಶಾಲ್ ಸೇರ್ಕೊಂಡು ಮಾಡ್ತೀವಿ. ನಾವು ಅಮ್ಮನ ಕೈಲಿ ವೀಡಿಯೋ ಮಾಡಿಸ್ತೀನಿ ಅಷ್ಟೇ. ನಾನು ವಿಶಾಲ್ ಸುಮ್ಮನೆ ಕೂತ್ಕೊಂಡಿದ್ದೀವಿ ಚಿಲ್ ಮಾಡಿಕೊಂಡು ಯೂಟ್ಯೂಬ್. ಗೈಸ್ ಇಲ್ಲಿ ನೋಡಿರಿ, ಅಡುಗೆ ಮಾಡ್ಕೊಡ್ತೀನಿ ಬಂದ್ಬಿಟ್ಟು ಮಲ್ಕೊಂಡವನೆ. ನಮ್ಮಮ್ಮನೂ ಬಂದರು, ಅವರೂ ಮಲ್ಕೊಂಡವ್ರೆ. ನಿಮಗೂ ಹುಷಾರಿಲ್ವಾ? ಹಾಂ, ನಿಮ್ಗೆ ಹುಷಾರಿಲ್ವಾ? ಇವಾಗ ವಿಶಾಲ್ ಅಡುಗೆ ಮಾಡಿಕೊಡ್ಬೇಕು. ನಾನು ಅವನು ಸೇರಿ ಅಡುಗೆ ಮಾಡೋದು. ಗ್ರೇವಿ ಅಂದರೆ ಒಂಥರ ನಿಮ್ಗೆ ತೋರಿಸ್ತೀನಿ, ಆಲ್ರೆಡಿ ಮಾಡ್ಕೊಡ್ತೀನಿ, ತಿನ್ನಿರಿ. ಅಯ್ಯೋ, ಏನೋ ಒಂದು ರುಬ್ತೀವಿ ರೀ. ಮಾಡೋಣ ಇವಾಗ. ನೋಡ್ರಿ, ಇವಾಗ ಮಲಗಿದ್ದಾನೆ, ಎದ್ಬಿಟ್ಟೆ, ಎದ್ದಳು. ಇವಾಗ ಅನಿಯನ್ ಕಟ್ ಮಾಡ್ಕೊಂಡಿದ್ದಾನೆ. ಅನಿಯನ್ ಹಿಂಗನ ಕಟ್ ಮಾಡೋದ್ಲೇ? ಉದ್ದುದ್ದ ಕಟ್ ಮಾಡೋ, ಇದು ಬಾರಿಕೆ ಇರಬೇಕು. ಹೌದಾ? ಏನೋ ಗೊತ್ತಿಲ್ಲ. ಆಮೇಲೆ ಮೊಟ್ಟೆ ನಾನು ಬಿಡಿಸಿ ಇಕ್ಕಿದ್ದೀನಿ. ಇವಾಗ ಅವನು ಅದೆಲ್ಲ ಬಾಣಲಿ ಮಾಡ್ತಾನೆ. ಇದು ಗ್ರೈಂಡ್ ಮಾಡಬೇಕಂತ ಗ್ರೈಂಡ್ ಮಾಡೋಣ. ಆಯಿತು, ಎಗ್ನ ಫ್ರೈ ಮಾಡ್ತಿದ್ದೇನೆ ಸ್ವಲ್ಪ. ಇದನ್ನು ಪೇಸ್ಟ್ ಮಾಡಿಕೊಟ್ಟೆ ನಾನು, ಪೇಸ್ಟ್ ಆಗೈತೆ. ಎಗ್ನ ಫ್ರೈ ಮಾಡ್ಕೊತಾನೆ. ಅದಾದಮೇಲೆ ಸೀದೆ ಇದರಲ್ಲಿ ಮೊಟ್ಟೆ ಅದು ಅದನ್ನೆಲ್ಲ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡವನೆ. ಇಲ್ಲಿ ರೈಸ್ ಬಾಯ್ಲೇಜ್ ಇದೆ, ಅಲ್ಲಿ ಕರಿಗೆ ಮಾಡ್ಕೊತಾನೆ ನಾನು. ಅಲ್ಲಿ ಇವತ್ತಿನ ಕುಕ್ಕು ವಿಶಾಲು ಕುಕ್ ಮಾಡೋ ಚೆನ್ನಾಗಿ ಚಾಲ್ ಮಾಡೋ ಅಡುಗೆ ರೆಸಿಪಿ ನೋಡ್ಕೊಳ್ರಿ. ಫಸ್ಟ್ ಅದೇನೇನು ಹಾಕೋನೆ, ನೆಕ್ಸ್ಟ್ ಅನಿಯನ್ ಹಾಕ್ತಾನೆ. ಒಂದು ರೆಸಿಪಿ ಟ್ರೈ ಮಾಡಬೇಡ್ರಿ ಯಾರು, ನಾವು ಮಾಡ್ತಾ ಇದ್ರೆ ಹೆಚ್ಚು ನೋಡಿರಿ, ನೋಡ್ಕೊಂಡು ಮಾಡಿರಿ. ಇಷ್ಟ ಆದರೆ ಮಾಡಿರಿ, ಇಷ್ಟ ಆದರೆ ಮಾಡಲೇಬೇಡ್ರಿ. ಅವ್ರಿಗೆ ಹೆಂಗೋ ನೋಡಿ ಗೈಸ್, ಇಷ್ಟು ದೊಡ್ಡ ಇದರಲ್ಲಿ ಲೋ ಫ್ಲೇಮ್ ಕೊಟ್ಕೊಂಡು ಮಾಡ್ಕೊಂಡು ಅವನು. ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಮಾಡಬೇಕೆಲ್ಲ ಸೀದೋಗ್ತು. ಏನು ಅಡುಗೆ ಮಾಡ್ತಿರೋ? ಗೋಲ್ಡನ್ ಬ್ರೌನ್, ನಾಟ್ ಸೀದೋ. ಏನ್ರಿ ನೋಡಿ ಗೈಸ್, ಇಂಗ್ಲೀಷು ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು, ಆದರೆ ಈ ಥರ ಎಲ್ಲ ಹೇಳ್ಬಾರ್ದು. ನೆಕ್ಸ್ಟ್ ಏನು ಹಾಕಬೇಕು? ಪೇಸ್ಟ್ ಇಷ್ಟನಾ? ಇದು ಫ್ರೈ ಆಗಬೇಕು ಒಂದು 5 ಮಿನಿಟ್ಸು. ಫ್ರೈ ಆಗೋಯ್ತಲ್ಲ ಆಗಲೇ. ಆಗ ಇದು ಇನ್ನೂ ಇದು ಇರುತ್ತೆ, ಇದು ವೈಟ್ ಇದೆ ಅಲ್ಲ, ದಟ್ ಶುಡ್ ಟರ್ನ್ ಗೋಲ್ಡ್. ಓಕೆ, ಇದು 5 ಮಿನಿಟ್ಸ್ ಹಿಂಗೆ ಫ್ರೈ ಮಾಡಬೇಕಿಲ್ಲ, ಹಸಿ ಟೇಸ್ಟ್ ಮಾಡು. ಮತ್ತೆ ಫ್ರೈ ಮಾಡಿ, ನೀನು ಕೆಲಸ ನೀನು ಮಾಡು ಆರಾಮಾಗಿ. ಇನ್ನೂ ಎಷ್ಟೊತ್ತು? ಇನ್ನೊಂದು 5 ಮಿನಿಟ್ಸ್. 5 ಮಿನಿಟ್ಸ್ ಅನ್ಕೊಂಡು ಸೀದೋಸ್ಬಿಡ್ತೀಯ? ಮಾಡು, ಏನೋ ಫುಲ್ ಆಗಬೇಕು, ಹಂಗಂದ್ರೇ ವೆಟ್ ಟೇಸ್ಟ್ ಎಲ್ಲ ಹೋಗುತ್ತೆ. ಅಯ್ಯೋ, ಇವೆಲ್ಲ ನಂಬೇಡಿ ಗೈಸ್. ನಿಮ್ಗೆ ಯಾವಾಗ ಫ್ರೈ ಆಗೈತೆ ಅಂತ ಅವಾಗ ಮಾಡಿರಿ. ಕುಕಿಂಗ್ ಇಸ್ ಅನ್ ಆರ್ಟ್, ಇಟ್ಸ್ ಅ ಪ್ಯಾಷನ್. ಇವಾಗ ನೋಡ್ತೀನಿ, ಟೇಸ್ಟ್ ಮಾಡ್ಬಿಟ್ಟು ಕುಕಿಂಗ್ ಇಸ್ ಆರ್ಟ್ ಪ್ಯಾಷನ್ ನೋಡ್ಬಿಟ್ಟು ಯಾವ ಟೇಸ್ಟ್ ಕೊಡ್ತೀಯ? ಅದು ಕುಕ್ಕಿಂಗು ಆರ್ಟು ಪ್ಯಾಷನ್ ಅನ್ನಲ್ಲ, ಒಳ್ಳೆ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಕುಕ್ ಮಾಡಬೇಕು, ಟೇಸ್ಟ್ ಹಂಗೆ ಕೊಡಬೇಕು. ಇವಾಗ ಎಷ್ಟೇ ಪ್ಯಾಷನಿಂದ ಮಾಡಿದ್ರು ಚೆನ್ನಾಗಿ ಟೇಸ್ಟ್ ಇಲ್ಲಂದ್ರೆ ವೇಸ್ಟ್ ನಿಂದು. ಇವಾಗ ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಇವತ್ತು ನಾನು. ನಿನ್ನ ಬೆರಳು ತಿನ್ಕೊಂಡ್ಬಿಡ್ತೀಯ. ಹೌದಾ? ಅಷ್ಟೇ ಎಷ್ಟಾಗಿರುತ್ತಾ?
ನೋಡೋಣ. ಎಲ್ಲ ಸೀದೋಯ್ತು ಸಾಕೋಣ. ಹಾಕ್ತಿದ್ದಾನೆ ಸ್ವಲ್ಪ ರುಚಿಗೆ ತಕ್ಕಷ್ಟು. ಏನು ಹಂಗಾಗ್ತಾ ಇದೆಯಾ? ಕೈಯಲ್ಲಿ ಹಾಕೋದು ನೋಡಿ ಸಾಲ್ಟ್ನ. ಯಪ್ಪ ಇಷ್ಟ ಬಂದಂಗೆ ಹಾಕ್ತಾನೆ ಸಾಲ್ಟ್ನ. ಚೆನ್ನಾಗಿ ಬಂದಿಲ್ಲ ಅನ್ಕೋ, ಮನೆಗೆ ಎತ್ಕೊಂಡು ಹೋಗ್ಬೇಕು ಏನೇನೆ. ಸರಿ ಇವಾಗ ಫ್ಲೇಮ್ ಜಾಸ್ತಿ ಮಾಡಲ್ಲ. ಇಲ್ಲಿ ಅನ್ನನೂ ಬಾಯ್ಲ್ ಆಯ್ತಾ ಇದೆ ಬೇಗ. ಏನು ಇದು ಆಯಿಲ್ ಬಿಡಬೇಕು ಇವಾಗ. ಹೌದಾ? ಅಲ್ಲಿವರೆಗೂ ಅವಾಗಿಂದ ಕಳ್ಳಾಡಿಸ್ತೋ ನಿಂಗೆ. ಅದೇ ಎಲ್ಲಾಡ್ತೋ. ಆಯ್ತಾ ಮುಗಿತಾ? ಇನ್ನೊಂದು 5 ಮಿನಿಟ್ಸ್ ಗೈಸ್. 5-10 ಮಿನಿಟ್ಸ್ ಅಂತ ಹೇಳ್ತಾನೆ ಅವನೇ. ಸೊ ಫೈನಲಿ ನೋಡಿ ಇಷ್ಟು ಮಾಡಿದ್ದಾನೆ. ಆಯ್ತಾ ಮುಗಿತಾ? ಇಷ್ಟೇನಾ? ಏನಿಲ್ವಾ? ಪಕ್ಕನಾ? ಆರ್ ಯು ಶೋರ್? ಗೈಸ್ ಡನ್. ಇದನ್ನು ಟೇಸ್ಟ್ ಮಾಡಿ ಓಕೆ. 5 ಮಿನಿಟ್ಸ್ ಆದಮೇಲೆ ನಾನು ಟೇಸ್ಟ್ ನೋಡಿ, ಅಂದರೆ ಸ್ವಲ್ಪ ಅವ್ನು ತಿಂತಾನೆ, ನಾನು ಸ್ವಲ್ಪ ಅದರಲ್ಲೇ ತಿಂತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ತಿನ್ನಲ್ಲ, ಮೂಡಿಲ್ಲ ತಿನ್ನೋಕ್ಕೆ. ಸಾಯಂಕಾಲ ತಿಂತೀನಿ. ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತೀನಿ. ಬೆಳಗ್ಗೆಯಿಂದ ಬ್ರಷ್ ಮಾಡಿಲ್ಲ ನಾನು, ಮಖ ತೊಳೆದಿಲ್ಲ ನಾನು. ಗೈಸ್ ಇವ್ನು ಬ್ಲಾಗ್ಸ್ ನೋಡಬೇಡಿ, ವಾಸನೆ ಬರುತ್ತೆ. ಇಲ್ಲ ಗೈಸ್, ನಿಜ ಮಖ ತೊಳೆದಿಲ್ಲ, ಅಲ್ಲುಜ್ಜಿಲ್ಲ, ಏನೂ ಮಾಡಿಲ್ಲ. ಬೆಳಗ್ಗೆ ಹೆಂಗೆ ಎದ್ನೋ ಹಂಗೆ ಇದ್ದೀನಿ ನಾನು. ಒಂದು ಸ್ವಲ್ಪನೂ ರೆಡಿ ಆಗಿಲ್ಲ. ಏನ್ ಹೇಳ್ತಾ ಇದ್ದಾನಂದ್ರೆ ಮಲ್ಕೊಂಡಿದ್ರು ಹೆಂಗ್ ಇರೋ ತರ ಕಾಣಿಸ್ತೀನಿ ಅಂತ. ವಿಶಾಲ್ ನೋಡಿ ಗೈಸ್, ನಾನು ಏನೇನಂತ ವಿಶಾಲ್ ಗೊತ್ತು ಕರೆಕ್ಟಾಗಿ ಹೇಳ್ದ. ಏಯ್ ಬ್ರೋ ಸೂಪರ್ ಕಣ, ನೀನು ಮಾಡಂಗೆ ನಂತರ. ನೋಡಿ ಗೈಸ್ ಹಿಂಗೆ ಇವಾಗ ಅವ್ನು ಮಾಡಾಯಿತು. ಆ ರೈಸು ಆಯ್ತೇನೋ ಗೊತ್ತಿಲ್ಲ. ರೈಸ್ ಆಯ್ತಲ್ವೇನೋ? ಆಗೈತೆ, ರೈಸ್ ಆಗೈತೆ. ಮೊಟ್ಟೆ ಓಪನ್ ಮಾಡಬಾರ್ದಾ? ಆಯ್ತು ಮಾಡಲ್ಲ, ಅವನೇ ಮಾಡ್ಕೊಂಡ್ಲಿ, ತಿನ್ನಲಿ ಅವನು. ರೈಸ್ ಆಯ್ತಂತೆ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಮುಗಿತಾ? ಪಕ್ಕನಾ? ಟೇಸ್ಟ್ ಮಾಡ್ತಾನೆ ಇವಾಗ ನೋಡಿ. ನಿನಗೂ ಟೇಸ್ಟ್ ಮಾಡಿ. ನಾನು ತಿಂತೀನಿ ಬಸ್. ನೋಡಿ ಗೈಸ್, ಒಟ್ಟಿನಲ್ಲಿ ಫೈನಲಿ ಡನ್. ವಿಶಾಲ್ದು ಎಗ್ ರೈಸ್ ಅಂತೆ. ಏನು ಹೇಳ್ತೀರಿ? ಎಗ್ ಕರಿ ಮಾಡ್ಬಿಟ್ಟು ಎಗ್ ರೈಸ್ ಅಂತಾನೆ. ಸಖತ್ ಬಿಡ ನಿನ್ನೆ ಫುಡ್ ಬ್ಲಾಗರ್. ಇಂಡಿಯಾ ಏನು ಗ್ರೇಟೆಸ್ಟ್ ಶೆಫ್ ಇನ್ ಇಂಡಿಯಾ ಗೊತ್ತಾ? ನಾನೇನೆ ಗ್ರೇಟೆಸ್ಟ್ ಶೆಫ್ ಇನ್ ಇಂಡಿಯಾ. ಗೈಸ್ ಅವಾಗಿಂದ ಕುಕ್ತವ್ರೆ, ತಲೆ ನನಗೆ ನೋಯ್ತಾ ಇದೆ. ಅವನೇನು ಮಾಡಿಲ್ಲ, ಬರೀ ತರಕಾರಿ ಕಟ್ ಮಾಡು ನಾನೇ ಕೊಟ್ಟಿದ್ದೆ, ಅದು ಗ್ರೈಂಡ್ ಮಾಡಿಕೊಟ್ಟವನೇ ಅಷ್ಟೇ. ಅಲ್ಲ ನಾನು ಮಾಡಿದೀನಿ ಅಂತ ನಾನು ಹೇಳಲೇ ಇಲ್ಲ ಗೈಸ್. ಅವನೇ ಹೇಳ್ಕೊಂತ ನೋಡ್ರಿ. ಬಟ್ ಒಂದು ಕೈಯಾದ್ರೂ ಇರಬೇಕಲ್ಲ. ಬಟ್ ಇಟ್ಸ್ ಫೈನ್, ನಾನು ಒಬ್ಬನೇ ಮಾಡೋಕ್ಕೆ ಇಷ್ಟ. ನನಗೆ ಒಬ್ಬನೇ ಮಾಡಿದ್ದೀನಿ. ಥ್ಯಾಂಕ್ಸ್ ವಿಶಾಲ್, ಮಾಡಿದ್ಯಲ್ಲ. ತಿಂದ್ಬಿಟ್ಟು ಇವಾಗ ರಿವ್ಯೂ ಹೇಳ್ತಾನೆ ನೋಡಿ. ನಮ್ಮ ಮನೆಗೆ ಬಂದು ನಂಗೆ ಮಾಡಿಕೊಟ್ಟಿರೋದಕ್ಕೆ ಹಂಗೆ. ನಿಂಗೆ ಮಾಡಿಲ್ಲ ಅಂದ್ರೆ ಇನ್ಯಾರಿಗೆ ಮಾಡ್ತೀನಿ ರವಿ. ಆಯ್ತೆಲ್ಲ ಪುಂಕ್ತಾರೆ. ಜೇಮ್ಸ್ ಬಾ. ಫಸ್ಟ್ ಬೈಟ್ ಇವನಿಗೆ. ಫಸ್ಟ್ ಟೇಸ್ಟ್ ನಾನೇ ಮಾಡ್ತಾ ಇದ್ದೀನಿ. ಪಾಪ ವಿಶಾಲ್ ತಿನ್ನಿಸ್ತಾವ ನನಗೆ. ಸುಡ್ತಾಯ್ತಾ ಜಾಸ್ತಿ? ಉಫ್ ಮಾಡಿ ತಿನ್ಸು. ಗೈಸ್ ಆನೆಸ್ಟ್ ರಿವ್ಯೂ ಗೊತ್ತಾ? ಟೇಸ್ಟ್ ಸಕ್ಕತ್ತಾಗೈತೆ. ಖಾರ ಹಾಕ್ಬಿಟ್ಟು ನನಗೆ ಖಾರ ತಿನ್ನಲ್ಲ ಗೊತ್ತು. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿದೆ. ಹೌದಾ? ಐ ಆಮ್ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್. ಹಂಗೂ ಕೊಟ್ಬಿಡ್ಬೇಕಂತೆ. ಇರೇ ನೀರು ಕುಡ್ಕೊ ಬರ್ತೀನಿ ಪಾ. ಗೈಸ್ ಇವಾಗ ಇಷ್ಟೊತ್ತು ಚಿಲ್ ಮಾಡಿ ಮಳೆ ಬರ್ತಿತ್ತು, ಅದಕ್ಕೋಸ್ಕರ ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ವಿಶಾಲ್ನ ಬಿಡಕ್ಕೆ ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ. ನಾನು ಮನೆಗೆ ಹೋಗ್ತೀನಿ ಇವಾಗ, ಅವನ್ನ ಬಿಟ್ಬಿಟ್ಟು. ನಾಳೆ ಬಗ್ಗೆ ಹೇಳಿದ್ದೇ ಇಲ್ವಾ? ಗೈಸ್ ನಾಳೆ ಎಲ್ಲೋ ಹೋಗ್ತಾ ಇದ್ದೀವಿ ಎಲ್ಲರೂ. ನಾಳೆ ಬ್ಲಾಗಲ್ಲಿ ನೋಡಿ. ಹೇಗೆ ಸರಿನಾ? ಆಮೇಲೆ ಮನೆಗೆ ಹೋಗಿ ಬ್ಲಾಗ್ ಏನು ಮಾಡ್ತೀನಿ. ಬಾಯ್ ಗೈಸ್. ಬಾಯ್ ಮಾಡ್ತೀನಿ.